ಸೊಪ್ಪ ಇದು ದೊರಿದ ಸೊಪ್ಪಿದು. ತೋಟದಲ್ಲಿ ಒಂದು ಮರ ಇದ್ರೆ ಆ ತೋಟ ಹೋಯ್ತಂತ ಲೆಕ್ಕ. ಆ ಜಾತಿ ಸೊಪ್ಪು ಗಿಡಮೂಲಿಕೆಯ ಹುಳಾಗ್ತದೆ ನೀನು. ನೀ ವೈದ್ಯ ಎಲ್ಲ ನಂಗೆ ಆವತ್ತೇ ಗೊತ್ತಾಗಿದೆ. ಯಾವ ನೀ ದ್ವಾಸೆ ಮುಚ್ಚುಳ್ಕತ್ತಿರೋ ಸಿಕ್ಕಿರೋ ಆಗ್ಲೇ ಲೆಕ್ಕ ಹಾಕಿದ್ದೆ ನೀ ವೈದ್ಯ ಅಲ್ಲ ಅಂತೇಳಿ. ಒಂದಯ್ಯ ಎಲ್ಲ ಮಕ್ಕಳ ಗಡ್ಬಿಟ್ಟು ತಿಂದು ಬಿಸಾಡುತ್ತಲ್ಲ ಸಂಜೆಲ್ಲ ಗಡಿ ಗುಡಿ ಎಲ್ಲ ತಿಂದು ಬಿಸಾಡುತ್ತಲ್ಲ ಹಿಡ್ಕೊಂಡು ಬಂದೆ. ನನ್ ಕಲ್ಸು ಬೇಡ ನೀರು. ಸತ್ಯ ಹೇಳು, ನೀನ ಒಪ್ಕೊಳ್ತೀಯ ಇಲ್ಲ ಒಟ್ಟು ಹೊಡಿ ಮಾಡುದು. ಸತ್ಯ ಹೇಳ್ತೇನೆ, ನನ್ನ ಅಣ್ಣನಿಗೆ ದೊಡ್ಡ ಆಸೆ ಇತ್ತು. ಯಾವುದು? ನಾನು ವೈದ್ಯನಾಗಬೇಕು, ನಾನು ಹೆಸರು ಮಾಡಬೇಕು ಅಂತ. ನನ್ನ ಅಣ್ಣ 30 ಲಕ್ಷ ತುಂಬಿದ್ದವುದು. ಇಂತ ಮಾಡಿ ಸತ್ಯ 30 ಲಕ್ಷ ನಂಗಾದ್ರೂ ಕೊಡು ಸತ್ಯ. ಎಂತ ಮಾಡಿದೆ ಇಷ್ಟೊತ್ತು ಗೃಹ ಪ್ರವೇಶ ಮಾಡ್ತಿದ್ದ ಕೊಯ್ಯುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸ್ವಲ್ಪ ದಿವಸ ಅಲ್ಲೇ ಕೂತ್ಕೊಂಡು ಇದೆಲ್ಲ ಬಾಡಿಗೆ ಹಾಕೊಂಡು ಬಂದೆ ಬಿಟ್ಟೆ ಮತ್ತೆ ಅಂತ ಇಲ್ಲ. ಅಯ್ಯೋ ನಿನ್ನ ಹಣೆ ಬರುವೆ ಮಹಾರಾಜರಿಗೆ ಹೇಳ್ತಾ ಈಗ. ನಿನ್ ಕೈ ಮುಗಿತೇನೆ, ನಿನ್ ಕಾಲು ಹಿಡಿತೇನೆ. ಯಾವ ಕಾರಣಕ್ಕೂ ನನ್ನ ಅಣ್ಣಿಗೆ ಹೇಳ್ಬೇಡ. ಹೇಳಬಾರ್ದು ಅಂತಾದ್ರೆ ನಿನ್ನ ಪಾದ ಸೇವಕನಾಗಿರ್ತೇನೆ ಇವತ್ತಿನಿಂದ. ನಾನು ಹೇಳ ನೀನು ಕೇಳ್ಬೇಕು, ನಾನು ನೀನು ಕೆಲಸ ಹೇಳಲಿಕ್ಕಿಲ್ಲ. ದೇವರು ಹೇಳ್ಬೇಕು. ಹಾಗಂತ ನೀನು ಮಹಾರಾಜರ ತಮ್ಮ 4 ಜನರ ಎದುರುಗಡೆ ನನಗೆ ನೀನು ಕೆಲಸ ಹೇಳ್ಬೇಕು. ಹಾಗೆ ಸುಮ್ಮನೆ ಇರುವುದಿಲ್ಲ ನಾನು. ಕೆಲಸ ಹೇಳುದೇ ಹೇಳದ ಕೆಲಸ ನೀನೇ ಮಾಡ್ಬೇಕು. ಅರ್ಥ ಆಗ್ಲಿಲ್ಲಲ್ಲ? ಕೆಲಸ ಹೇಳುದು ನೀನೇ, ಹೇಳದ ಕೆಲಸ ಮಾಡುವುದು ನೀನೇ. ನನ್ನ ತಲೆಗೆ ಹೋಗ್ಲಿಲ್ಲ. ಒಟ್ರು ಹೊಡಿ ಮಾಡ್ತೇನೆ. ಹೋಯ್ತು ಆಯ್ತಾ? ಹೇಳ ಹೊರಬಾ.